ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೇಲ್ಕೋಟೆ ವೈರ್ಮುಡಿ ಬ್ರಹ್ಮೋತ್ಸವಕ್ಕೆ ಹೋಗ್ತಿದ್ದೀನಿ. ಮಂಡ್ಯದಲ್ಲಿ ವೈರ್ಮುಡಿಗಂತಾನೆ ಜಾತ್ರೆ ವಿಶೇಷ ಅಂತ ತುಂಬ ಬಸ್ಗಳನ್ನ ಬಿಟ್ಟಿದ್ರು. ಜಾಸ್ತಿ ಜನ ಹತ್ಕೊಳ್ಳೋದು ರಶ್ಶು ಆ ಥರ ಯಾವುದೂ ಇರಲಿಲ್ಲ. ಎಲ್ರಿಗೂ ಸೀಟ್ ಸಿಗ್ತಿತ್ತು. ಬಸ್ಗಳು ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಬರ್ತಿತ್ತು. ಲೈಕ್ ಒಂದು ಬಸ್ ಬಂದಮೇಲೆ ಫಿಲ್ ಆದಮೇಲೆ ಇನ್ನೊಂದು ಬಸ್ ಬರ್ತಿತ್ತು. ಇದು ನಾನ್ ಸ್ಟಾಪು ಮಂಡ್ಯ ಟು ಮೇಲ್ಕೋಟೆ. ನಾನು ಶಿವಳ್ಳಿಯಿಂದನೇ ಹೋಗಬೇಕಿತ್ತು, ಬಟ್ ನಾನ್ ಸ್ಟಾಪ್ ಬಸ್ಗಳು ಶಿವಳ್ಳಿನಲ್ಲಿ ಸ್ಟಾಪ್ ಕೊಡ್ತಿರಲಿಲ್ಲ. ಸೊ ಹಂಗಾಗಿ ನಾನು ಊರಿಂದ ಡೈರೆಕ್ಟ್ ಮಂಡ್ಯ ಬಂದು ಮಂಡ್ಯದಿಂದ ಮೇಲ್ಕೋಟೆ ಬಸ್ ಹತ್ಕೊಂಡಿದ್ದೆ. ಇಲ್ಲಿ ನಾವು ಜಕ್ಕನಹಳ್ಳಿ ಬಿಟ್ಟು ಹೋಗುವಾಗ ತುಂಬ ಜನ ಎಲ್ಲ ಎದ್ದು ನೋಡ್ತಿದ್ರು. ಏನಪ್ಪ ಅಂತ ನಾನು ನೋಡಿದೆ. ಆವಾಗ ವೈರ್ಮುಡಿಗೆ ಅದು ಏನು ವಜ್ರದ ಕಿರೀಟ ಹಾಕ್ತಾರೆ ಅದು ಇವಾಗ ಮೇಲ್ಕೋಟೆ ಊರೊಳಗಡೆ ಬರ್ತಿತ್ತು. ಹೆಜ್ಜೆ ಹೆಜ್ಜೆಗೂ ಅಲ್ಲಿ ರೋಡಲ್ಲಿ ಯಾವ್ಯಾವ ಊರುಗಳಿರುತ್ತೆ ಅವರೆಲ್ಲ ನಿಲ್ಲಿಸಿ ಪೂಜೆ ಎಲ್ಲ ಮಾಡ್ತಿರ್ತಾರೆ. ಅದನ್ನೆಲ್ಲ ನೋಡಿಕೊಂಡು ನಾವು ಇವಾಗ ಜಸ್ಟ್ ಮೇಲ್ಕೋಟೆಗೆ ಬಂದ್ವಿ. ಇಲ್ಲೂ ಅಷ್ಟೇ ಬಸ್ಸಿಗೆಲ್ಲ ಬಸ್ ಸ್ಟ್ಯಾಂಡಿಂದ ಇನ್ನು ಮುಂದೆನೇ ತುಂಬ ಫೆಸಿಲಿಟೀಸ್ ಮಾಡಿದರು. ಬೆಂಗಳೂರಿಂದ ನಾನ್ ಸ್ಟಾಪ್, ಮೈಸೂರಿಂದ ನಾನ್ ಸ್ಟಾಪ್, ತುಂಬ ಕಡೆಯಿಂದ ಬಸ್ಗಳು ನಾನ್ ಸ್ಟಾಪ್ ಬರ್ತಾನೆ ಇತ್ತು. ಸೊ ಬಸ್ ಸ್ಟ್ಯಾಂಡಿಂದ ಇನ್ನು ಮುಂದೆ ಫುಲ್ಲು ಸ್ವಲ್ಪ ಡೌನಲ್ಲಿ ಬಸ್ ನಿಂತ್ಕೊಳ್ಳೋದಕ್ಕೆಲ್ಲ ಫೆಸಿಲಿಟಿ ಮಾಡಿದರು. ನಾನು ಇಲ್ಲಿಂದ ನಡ್ಕೊಂಡು ಇವಾಗ ನಮ್ಮ ರಿಲೇಟಿವ್ ಮನೆಗೆ ಹೋಗಬೇಕಿತ್ತು. ಸೊ ನಾನು ಬಂದಾಗ ಆಲ್ರೆಡಿ ಮೇಲ್ಕೋಟೆಗೆ ಬಂದಾಗ 5:45 ಆಗಿತ್ತು. ಇಲ್ಲಿ ಏನಪ್ಪ ದೇವರಿಗೆ ಹಾಕೋದು ಕಿರೀಟ ಬರುತ್ತೆ ಅಂದ್ಬಿಟ್ಟು ರೋಡಿಗೆಲ್ಲ ನೀರು ಹಾಕಿ ಅವ್ರವ್ರ ಮನೆ ಮುಂದೆ ದೊಡ್ಡದಾಗಿ ರಂಗೋಲಿ ಎಲ್ಲ ಹಾಕಿದ್ರು. ಇನ್ನು ಬರೋದು ಒಂದು 1/2 ಆಗುತ್ತೆ ಅಂತ ಅಂದರು. ನಾನೇನು ವೆಯ್ಟ್ ಮಾಡಲಿಲ್ಲ. ಆಮೇಲೆ ನೈಟು ಒಂದೇ ಸಲ ನೋಡಿದ್ರೆ ಆಯ್ತು ಅಂದ್ಬಿಟ್ಟು ನಾನು ರೋಡಲ್ಲಿ ಹಾಕಿದ್ದೆಲ್ಲ ರಂಗೋಲಿ ನೋಡಿಕೊಂಡು ನೆಕ್ಸ್ಟ್ ಕಲ್ಯಾಣಿ ಹತ್ರ ಹೋಗೋಣ, ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಮನೆಗೆ ಹೋಗೋಣ ಅಂದ್ಬಿಟ್ಟು ನಾನು ನಡ್ಕೊಂಡು ಹೋಗ್ತಿದ್ದೀನಿ. ಬಸ್ ಸ್ಟ್ಯಾಂಡು ಆ್ಯಕ್ಚುಲಿ ಇರೋದು ಟೆಂಪಲ್ಗೆ ಸ್ವಲ್ಪ ನಿಯರೇ ಆಗುತ್ತೆ. ಬಟ್ ಇವತ್ತು ಅಂದರೆ ವೈರ್ಮುಡಿ ನಾಳೆ ಮತ್ತು ವೈರ್ಮುಡಿ ದಿನ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಬಸ್ ನಿಲ್ಲಿಸೋದಕ್ಕೆ ಜಾಗ ಇಲ್ಲ. ಅದು ಬಸ್ ಸ್ಟ್ಯಾಂಡ್ ಸ್ವಲ್ಪ ಚಿಕ್ಕದಂದ್ಬಿಟ್ಟು ಬಸ್ ಸ್ಟ್ಯಾಂಡಿಂದ ಇನ್ನೂ ತುಂಬ ದೂರನೇ ಬಸ್ ಎಲ್ಲ ಸ್ಟಾಪ್ ಕೊಟ್ಬಿಡ್ತು. ಅಲ್ಲಿಂದ ನಾನು ನಡ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಿದ್ದೀನಿ. ಅಲ್ಲಿ ಆನ್ ದಿ ವೇ ಮನೆಗೆ ಹೋಗುವಾಗಲೇ ಕಲ್ಯಾಣಿ ಸಿಗುತ್ತೆ. ಇವಾಗ ನಾನು ಕಲ್ಯಾಣಿ ಹತ್ರ ಬಂದೆ. ಇಲ್ಲಿ ನಾನು ಬಂದಾಗ ಆಲ್ರೆಡಿ 6:15 ಈ ಥರ ಎಲ್ಲ ಆಗಿತ್ತು. ಅಂದ್ರೂ ಜನ ಅಂತೂ ಹೆವಿ ರಶ್ ಇತ್ತು. ಸರಿ ಕಲ್ಯಾಣಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನಿಲ್ಲಿ ಬಂದಾಗ 6:15 ಆಗಿರೋದ್ರಿಂದ ಅಷ್ಟೆಲ್ಲ ಲೈಟಿಂಗ್ಸ್ ಎಲ್ಲ ಅಷ್ಟು ಕ್ಲಿಯರಾಗಿ ನೋಡೋಕ್ಕಾಗಲಿಲ್ಲ. ಬಟ್ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡಿಕೊಂಡು ಕೂತ್ಕೊಂಡು ನಾನು ಕಲ್ಯಾಣಿ ಎಲ್ಲ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಇದ್ದೆ. ಆ್ಯಕ್ಚುಲಿ ನಮ್ಮ ಫ್ರೆಂಡು ಸಿಂಧು ಬರ್ತಿದ್ಲು. ಅಲ್ಲಿ ಏನಂದರೆ ಆಲ್ರೆಡಿ ನೆಟ್ವರ್ಕ್ ಪ್ರಾಬ್ಲಮ್ಮು. ಈ 6:15 ಆಗ್ತಿದೆ. ತುಂಬ ಜನ ಇರೋದ್ರಿಂದ ಕಾಲು ಹೋಗ್ತಿಲ್ಲ, ಮೆಸೇಜು ಹೋಗ್ತಿರ್ಲಿಲ್ಲ, ವಾಟ್ಸಪ್ ಕಾಲ್ ಕೂಡ ಹೋಗ್ತಿರ್ಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ವಾಕ್ ಮಾಡುವಾಗ ಆ ಕಡೆ ಈ ಕಡೆ ಹೋಗುವಾಗ ಮಾತ್ರ ಸ್ವಲ್ಪ ನೆಟ್ವರ್ಕ್ ಸಿಗ್ತಿತ್ತು ಅಷ್ಟೇ. ಬಟ್ ಅಷ್ಟಾಗಿ ನೆಟ್ವರ್ಕ್ ಸಿಗ್ತಿರಲಿಲ್ಲ. ಹಂಗಾಗಿ ಅವಳಿಗೆ ನಾನು ಅಡ್ರೆಸ್ ಹೇಳಬೇಕಿತ್ತು. ಇನ್ನು ಮನೆಗೆ ಹೋಗ್ಬಿಟ್ರೆ ಎಲ್ಲಿ ನನಗೆ ನೆಟ್ವರ್ಕ್ ಸಿಗಲ್ವೇನೋ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಕಲ್ಯಾಣಿ ಹತ್ರನೇ ಇದ್ದೆ. ಆಮೇಲೆ ನನ್ನ ಫ್ರೆಂಡ್ಸ್ ಇಂದು ಕಾಲ್ ಮಾಡಿದ್ಲು, ನಾನು ಇವಾಗ ಜಕ್ಕನಹಳ್ಳಿ ಬಿಟ್ಟಿದ್ದೀನಿ ಅಂತ. ಸೊ ಹಂಗಾಗಿ ನಾನು ಅಂದ್ಕೊಂಡು ಇನ್ನೂ ಲೇಟ್ ಆಗುತ್ತೆ ಅವಳು ಬರೋದು. ಅಷ್ಟೊತ್ತಿಗೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬ್ಯಾಗ್ ಇಟ್ಬಿಟ್ಟು ಟೆಂಪಲ್ ಹತ್ರ ಬರೋಣ, ಇಲ್ಲ ಕಲ್ಯಾಣಿ ಹತ್ರ ಬಂದು ಕಾಲ್ ಮಾಡೋಣ, ಆಮೇಲೆ ನಂಗೆ ಸಿಗ್ತಾಳೆ ಅಂತ ಈ ಥರ ಅಂದ್ಕೊಂಡು ನಾನಿವಾಗ ಮನೆ ಕಡೆ ಬಂದೆ. ನಾನು ಮನೆಗೆ ಬಂದಾಗ ಇಲ್ಲಿ ಯಾರೂ ಮನೆಯಲ್ಲಿ ಇರಲಿಲ್ಲ. ಇವರೆಲ್ಲ ಅಂದರೆ ಅಂಗಡಿ ಎಲ್ಲ ಇಟ್ಕೊಂಡಿರ್ತಾರೆ. ಅಂಗಡಿಲಿದ್ದರು. ಅಲ್ಲೇ ಮನೆಯಿಂದನೇ ಮುಂದೆನೇ ಅಂಗಡಿ. ಅಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಆಮೇಲೆ ಮಳೆ ಬರೋ ಥರ ಆಗಿತ್ತು. ಬಟ್ ಅಂದ್ರೂ ಸಿಂಧು ಬರೋದೆಲ್ಲ ಲೇಟ್ ಆಗುತ್ತೆ. ಆಮೇಲೆ ವೈರ್ಮುಡಿ ಇದ್ದಿದ್ದು 8 ಗಂಟೆಯಿಂದ 8:15 ಸ್ಟಾರ್ಟ್ ಅಂತ ಹೇಳಿದರು. ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ನಾನು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಅಂಗಡಿ ಮುಂದೆನೇ ಮನೆ. ನಮ್ಮ ಅಕ್ಕನ ಮಕ್ಕಳು ಕೂಡ ಅವರೂ ಅಂಗಡಿನಲ್ಲೇ ಇದ್ದರು. ಆಮೇಲೆ ಕೀ ತಗೊಂಡು ಮನೆಗೆ ಬಂದರು. ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನದ ಹತ್ರ ಹೋಗೋಣ ಅಂದ್ಬಿಟ್ಟು ರೆಡಿ ಆದೆ. ನಾನು ಸಿಂಧುಗೆ ಕಾಲ್ ಟ್ರೈ ಮಾಡ್ತಾನೇ ಇದ್ದೆ. ಒಂದು 6:15ನಲ್ಲಿ ಸಿಗ್ತಿದ್ದಂಥ ನೆಟ್ವರ್ಕು ಆಮೇಲೆ ಇನ್ನೂ ಫುಲ್ ಇದಾಗಿಬಿಡ್ತು, ಸಿಗ್ತಾನೇ ಇರಲಿಲ್ಲ. ಆಮೇಲೆ ನಮ್ಮ ಅಕ್ಕನ ಮಗ ಅವನು ಕೆಳಗಡೆ ಹೋಗ್ತಿದ್ದ ದೇವಸ್ಥಾನದ ಕಡೆಗೆ. ಆಟೋದಲ್ಲಿ ಹಂಗೆ ಬಿಟ್ಕೊಟ್ಟ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ನಿಂತಿದ್ದೆ.
ನಾನೇನಾದರೂ ಪ್ಲೇಸ್ ಅಟ್ಲೀಸ್ಟ್ ಈ ರೋಡಿಂದ ಮುಂದೆ ಹೋಗ್ಬಿಟ್ಟಿದ್ರೂ ದೇವಸ್ಥಾನದ ಹತ್ರ ಇರ್ತಾಳೇನೋ ಅಂತ ಅಂದ್ಕೊಂಡು ಹೋಗಿದ್ರೂ ನಂಗೆ ಸಿಂಧು ಸಿಗ್ತಿರಲಿಲ್ಲ. ನಾನು ಇದೇ ಕಾರ್ನರಲ್ಲಿ ನಿಂತಿದ್ದೆ ಸ್ವಲ್ಪ ಹೊತ್ತು, ಮೋಸ್ಟ್ಲಿ ಇಲ್ಲೇ ಎಲ್ಲೋ ಇರಬೇಕು ಅಂತ. ಯಾಕಂದರೆ ಒನ್ ಟೈಮ್ ಕಾಲ್ ಮಾಡಿದಾಗ ಅಷ್ಟೇ ಕೇಳಿಸಿದ್ದು, ಇಲ್ಲಿ ಊಟ ಕೊಡ್ತಿದ್ದಾರೆ ಅಲ್ಲಿದ್ದೀನಿ ಅಂತ. ಅದಾದಮೇಲೆ ಅವಳಿಗೂ ಕಾಲ್ ರೀಚ್ ಆಗಿಲ್ಲ, ಅವಳು ನಂಗೆ ಕಾಲ್ ಮಾಡಿದ್ದಾಳೆ, ನನಗೂ ಬಂದಿಲ್ಲ. ಆಮೇಲೆ ನಮ್ಮ ನಿಸು ಅವರೆಲ್ಲ ಬಂದಿದ್ದರು, ಅವರು ಪಾಪ ಕಾಲ್ ಟ್ರೈ ಮಾಡಿದ್ದಾರೆ, ಯಾರಿಗೂ ಕಾಲ್ ಕನೆಕ್ಟ್ ಆಗದೇನೆ ಯಾರೂ ಸಿಗೋಕ್ಕಾಗಲಿಲ್ಲ. ಬಟ್ ನಾನು ಅದೇ ಕಾರ್ನರಲ್ಲಿ ನಿಂತಿದ್ದಕ್ಕೆ ಸಿಂಧು ಅವಾಗ ತಾನೇ ಬಂದಳು. ಅವಳು ಸಿಕ್ಕಿದ್ದು ಖುಷಿ ಆಯ್ತು. ಇಲ್ಲ ಅಂದಿದ್ರೆ ನಾನೇನಾದರೂ ಅಲ್ಲಿ ನಿಂತಿಲ್ಲ, ಇಲ್ಲ ಅಂದರೆ ಆಟೋ ಹತ್ಕೊಂಡು ಬಂದಿಲ್ಲ, ನಡ್ಕೊಂಡು ಬಂದಿದ್ರು ನಂಗೆ ಸಿಗ್ತಿರ್ಲಿಲ್ಲ. ಅಷ್ಟು ಜನದೊಳಗಡೆ ಹುಡ್ಕೋಕ್ಕೂ ಕೂಡ ಆಗ್ತಿರಲಿಲ್ಲ. ಬಟ್ ಸಿಕ್ಕಿದ್ಮೇಲೆ ಇಬ್ಬರೂ ಜೊತೆಯಲ್ಲೇ ಟೆಂಪಲ್ ಕಡೆ ಹೊರಟ್ವಿ. ವೈರ್ಮುಡಿ ಸ್ಟಾರ್ಟ್ ಆಗೋಕ್ಕೆ ಹೇಳಿದ್ದು 8ರಿಂದ 8:30. ನಾವು ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ನಿಧಾನಕ್ಕೆ ನಡ್ಕೊಂಡು ಹೋದೋ. ಮಳೆ ಬರೋ ಥರ ಆಗಿತ್ತು. ಆಲ್ರೆಡಿ ಒಂದು 7:30 ಹಂಗೆಲ್ಲ ಹೋಗ್ತಿದ್ದೀವಿ, ಮಳೆ ಬರೋ ಥರ ಆಗಿಬಿಟ್ಟಿದೆ. ಜನ ಅಂತೂ ಹೆವಿ ರಶ್ಶು. ಇದು ರಾಜರ ಬೀದಿ ಅಂತ ಹೇಳ್ತಾರೆ. ನಾನು ಒಂದು 4th ಸ್ಟ್ಯಾಂಡರ್ಡಲ್ಲೋ 5th ಸ್ಟ್ಯಾಂಡರ್ಡಲ್ಲೋ ವೈರ್ಮುಡಿ ನೋಡೋಕ್ಕೆ ಬಂದಿದ್ದೆ ನಮ್ಮ ಅಮ್ಮನ ಜೊತೆ. ಬಟ್ ನಾನು ಚಿಕ್ಕದಾಗಿ ಈ ಟೈಮಿಗೆಲ್ಲ ಬಂದು ದೇವ್ರು ನೋಡೇ ಇಲ್ಲ. ಮನೇಲಿ ಮಲಗಿಸ್ಬಿಟ್ಟು ನಮ್ಮ ಅಮ್ಮರು ವೈರ್ಮುಡಿ ನೋಡೋಕ್ಕೆ ಬಂದಿದ್ದರು, ಅಷ್ಟೇ ನಂಗೆ ನೆನಪಿರೋದು. ಸೊ ಹಂಗಾಗಿ ಈ ವರ್ಷ ಸ್ಯಾಟರ್ಡೆ ಸಿಕ್ಕಿರೋದ್ರಿಂದ ನಮಗೂ ರಜೆ ಇರುತ್ತೆ. ಇನ್ನು ಯಾಕಾಗುತ್ತೋ ಏನೋ, ಇಷ್ಟು ಒಂದು ನಂಗೆ 26 ವರ್ಷ ಆಗಿದೆ, ನಾನು ಇದುವರೆಗೂ ಒಂದು ಸಲನೂ ವೈರ್ಮುಡಿ ನೋಡಿಲ್ಲ. ಇಲ್ಲಿಂದ ಇಲ್ಲಿಗೆ ಹೋಗಿ ವೈರ್ಮುಡಿ ನೋಡೋಕ್ಕಾಗ್ತಿಲ್ಲ. ತುಂಬ ಅಂದರೆ ಚೆನ್ನೈಯಿಂದ, ಆಂಧ್ರದಿಂದ ಎಲ್ಲ ಬಂದು ವೈರ್ಮುಡಿ ನೋಡ್ತಾರೆ. ನಾವು ಇಲ್ಲಿಂದ 18 ಕಿಲೋಮೀಟರು ಹೋಗಿ ವೈರ್ಮುಡಿ ನೋಡೋಕ್ಕಾಗಲ್ವಲ್ಲ ಅಂದ್ಕೊಂಡು ನಾನು ಈ ಸಲ ಹೋಗಲೇಬೇಕಂತ ಡಿಸಿಷನ್ ತೊಗೊಂಡು ಹೊರಟೆ. ನಾನು ನನ್ನ ಜೊತೆಗೆ ನಿಸು ಸಿಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳು ಅವ್ಳ ಫ್ರೆಂಡ್ ಜೊತೆ ಬಂದಿದ್ಲು. ಬಟ್ ಇಬ್ರಿಗೂ ಕಾಲ್ ಕನೆಕ್ಟ್ ಆಗ್ದೇನೆ ಇಬ್ಬರೂ ಸಿಗಲಿಲ್ಲ. ಹೆಂಗೋ ಸಿಂಧು ಬಂದಿದ್ದು ಖುಷಿ ಆಯಿತು. ಆಮೇಲೆ ಸಿಂಧು ನಾನು ಹೋದ್ವಿ, ಸ್ವಲ್ಪ ಹೊತ್ತು ಹಿಂದೆನೇ ನಿಂತಿದ್ವಿ. ಆಮೇಲೆ ಹೇಳಿದ್ರು ದೇವಸ್ಥಾನದ್ದು ಆ ಕಡೆ ಸೈಡಿಂದ ವೈರ್ಮುಡಿ ಬರೋದು, ಆಮೇಲೆ ಈ ಕಡೆ ಬರೋದಕ್ಕೆ ಇಲ್ಲಾಂದ್ರೆ 1 ಗಂಟೆ ಹಂಗೆಲ್ಲ ಆಗುತ್ತೆ ಅಂದರು. ಸರಿ, ನಾವು ಸ್ಟಾರ್ಟಿಂಗೇ ನೋಡಿಕೊಂಡು ಮನೆಗೆ ಹೊರಟ್ಬಿಡೋಣ ಅಂದ್ಬಿಟ್ಟು ದೇವಸ್ಥಾನದ್ದು ಎಡಗಡೆ ಸೈಡ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಈ ಜನದೊಳಗಡೆ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ನಿಂತಿದ್ವಿ. ಮೊದಲು ಗರುಡ ಬಂತು, ಆಮೇಲೆ ನಾವೇನಂತ ಅಂದ್ಕೊಂಡ್ವಿ, ಮೋಸ್ಟ್ಲಿ ನೀನು ವೈರ್ಮುಡಿ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಫಾಸ್ಟಾಗಿ ಈ ಜನದೊಳಗಡೆ ದೇವಸ್ಥಾನ ಸುತ್ತ ಒಂದು ಸುತ್ತು ಬಂದು ನಾವು ಆ ವೈರ್ಮುಡಿ ಸ್ಟಾರ್ಟ್ ಆಗೋ ಪಾಯಿಂಟಿಗೆ ಹೋಗಿ ನಿಂತ್ಕೊಂಡ್ವಿ. ಅಲ್ಲಿಗೆ ಹೋಗೋಷ್ಟೊತ್ತಿಗಂತೂ ತುಂಬಾ ಸ್ಟ್ರಗಲ್ ಪಟ್ಬಿಟ್ಟಿದ್ದೀವಿ. ಜನದ ಮೇಲೆ ಜನ. ಆಮೇಲೆ ಜನ ಇಲ್ಲ ಇದ್ದಾರೆ ಅನ್ನೋದಕ್ಕಿಂತ ಮಳೆ ಬೇರೆ ಬರ್ತಿದೆ. ನಾವು ಛತ್ರಿನೂ ತಗೊಂಡೋಗಿಲ್ಲ, ಏನೂ ತಗೊಂಡೋಗಿಲ್ಲ. ಎಷ್ಟೊಂದು ಜನ ವೈರ್ಮುಡಿ ನೋಡೋದಕ್ಕಂತ ಬಂದು ಅಲ್ಲೇ ತಾರ್ಪಲ್ ತಗೊಂಡು ಹಾಸ್ಕೊಂಡೆಲ್ಲ ಮಲ್ಕೊಂಡಿದ್ರು. ನಾವು ದೇವಸ್ಥಾನದ ಪಕ್ಕ ಹೋದ್ವಿ ನೋಡಿ, ಆವಾಗಲೇ ಮಳೆ ಸ್ಟಾರ್ಟ್ ಆಯಿತು. ನಾವು ನಮ್ಮ ಮನೆ ಬರೋಕ್ಕೆ ಛತ್ರಿನೂ ತಗೊಂಡೋಗಿಲ್ಲ. ಅಲ್ಲಿ ಯಾರೋ ತಾರ್ಪಲ್ ಇಟ್ಕೊಂಡು ನಿಂತಿದ್ರು, ಅವರೇ ಕರೆದ್ರು ಬನ್ನಿ ನಿಂತ್ಕೊಳ್ಳಿ ಅಂತ. ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಮೊದಲು ಸ್ವಲ್ಪ ಸೋನೆ ಬರ್ತಿತ್ತು, ಆವಾಗ ಬಿಡು ನೆಂದ್ರಾಯಿತು ಅಂದ್ಬಿಟ್ಟು ಸುಮ್ಮನೆ ನೆನ್ಕೊಂಡು ನಿಂತಿದ್ವಿ. ಆಮೇಲೆ ಮಳೆ ಜೋರಾಗಿ ಬಂದುಬಿಡ್ತು. ಜೋರಾಗಿ ಬಂದಾಗ ನಿಂತ್ಕೊಳ್ಳೋಕ್ಕಂತೂ ಆಗ್ತಿರ್ಲಿಲ್ಲ. ಎಲ್ಲ ದಿಕ್ಕಾಪಾಲಾಗ್ಬಿಟ್ರು ಆ ಕಡೆ ಈ ಕಡೆ ಅಂತ. ದೇವಸ್ಥಾನದ ಮೇಲ್ಗಡೆ ಹೋಗಿ ನಿಂತ್ಕೊಳ್ಳೋಣ ಅಂದರೆ ಅಲ್ಲೂ ಕೂಡ ಫುಲ್ ರಶ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಹಿಂದೆ ಬಂದ್ವಿ. ಅಲ್ಲಿ ಯಾರೋ ಅಂಕಲ್ಲು ಬನ್ನಿ ನಿಂತ್ಕೊಳ್ಳಿ ನಮ್ಮ ತಾರ್ಪಲ್ ಕೆಳಗಡೆನೆ ಅಂತ ಕರೆದ್ರು. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು, ಇಲ್ಲ ಅಂದ್ರೂ 1 ಅವರೇ ನಿಂತಿದ್ದೀವಿ. ದೇವಸ್ಥಾನದ ಹತ್ರ ಹೋದಾಗ ನಾವು 7:30, ಈ ಕಡೆ ಬಂದ 8 ಗಂಟೆ. 8 ಗಂಟೆಯಿಂದ 9:30, 9:45ವರೆಗೂ ಕಾದಿದ್ದೀವಿ. ವೈರ್ಮುಡಿ ಬರೋ ಅಷ್ಟೊತ್ತಿಗಂತೂ ನಮಗೆ ನಿಂತು ಕಾಲೆಲ್ಲ ಹೋಯಿತು. ಆಮೇಲೆ ಸ್ವಲ್ಪ ಜನ ಈ ಪೂಜೆ ಮಾಡೋರು, ಅರ್ಚಕರು ಬಾಯಲ್ಲಿ ಮಂತ್ರ ಹೇಳ್ಕೊಂಡು ಸಾಲಾಗಿ ಒಂದು ಗುಂಪು ಮುಂದೆ ಹೋಗ್ತಿತ್ತು. ಆಮೇಲೆ ದೇವ್ರು ಬರುತ್ತೆ ಅಂತ ಕಾದ್ವಿ, ಬರಲೇ ಇಲ್ಲ. ಎಷ್ಟೋ ಹೊತ್ತು ಆದಮೇಲೆ ದೇವರು ನಮ್ಮ ಮುಂದೆ ಬಂದಾಗ ಆದ ಖುಷಿನೇ ಬೇರೆ. ಇಲ್ಲಿ ನೋಡಿ ಎಷ್ಟು ತಳ್ತಿದ್ದಾರೆ ಅಂತ. ಸಖತ್ತಂದ್ರೆ ನನ್ನ ಸ್ಲಿಪ್ಪರು ಹೋಗ್ತಾನೆ ಇತ್ತು, ನಾನು ಹಾಕೊಂಡು ಬರ್ತಾನೆ ಇದ್ದೆ. ನನಗಂತೂ ಸಖತ್ತು ಹಿಂಸೆ ಆಗೋಯಿತು. ಆಮೇಲೆ ಅಲ್ಲೇ ಹೂವೆಲ್ಲ ಕೊಡ್ತಿದ್ರು ದೇವ್ರಿಗೆ ಎರ್ಚೋದಕ್ಕಂತ. ನಾವು ಈಸ್ಕೊಂಡು ಇಟ್ಕೊಂಡಿದ್ವಿ. ನಾನು ಕರೆಕ್ಟಾಗಿ ದೇವರು ನನ್ನ ಮುಂದೆ ಬಂದು ತೆರೆಕೊಂಡ ತಕ್ಷಣ ನನಗೆ ಸಖತ್ ಖುಷಿ ಆಯಿತು. ಕಣ್ತುಂಬ ದೇವ್ರು ನೋಡಿದೆ. ಬಟ್ ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಷ್ಟು ಜನದಲ್ಲಿ ಫೋನ್ ಎತ್ತಿದ್ರೆ ಸಾಕು ಆ ಕಡೆ ಈ ಕಡೆ ತಳ್ತಿರ್ತಾರೆ. ಎಷ್ಟೊಂದು ಜನದ ಫೋನ್ ಕೂಡ ಬಿದ್ದೋಯ್ತು.
ಹಂಗಾಗಿ ನಾನು ಫೋನ್ ತೆಗಿಯೋಕ್ಕೆ ಹೋಗಲಿಲ್ಲ. ಮೊದಲೇ ನಂದು ಸೆಕೆಂಡ್ ಹ್ಯಾಂಡ್ಲು ಆಗಿಬಿಟ್ಟೈತೆ ಫೋನು. ಇಫ್ ಇನ್ ಕೇಸ್ ಒಂದು ಸತ ಕೆಳಗಡೆ ಬಿದ್ದಿದ್ರೂ ಆ ಜನದೊಳಗಡೆ ನಾನು ಫೋನ್ ಎತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಏನಕ್ಕೆ ಅಂದರೆ ಸ್ಲಿಪ್ಪರೇ ಮಳೆಯಲ್ಲಿ ನೆಂದುಬಿಟ್ಟು ಅದು ಲೂಸ್ ಸ್ಲಿಪ್ಪರ್ ಬೇರೆ ಹಾಕ್ಕೊಬಿಟ್ಟಿದ್ದೀನಿ. ಜನ ಅಂತೂ ಆ ಕಡೆ ಈ ಕಡೆ ತಳ್ಳಿ ಸ್ಲಿಪ್ಪರ್ ಹಾಕ್ಕೊಳ್ಳೋದೇ ನಂದು ದೊಡ್ಡ ಕೆಲಸ ಆಗಿಬಿಟ್ಟಿತ್ತಲ್ಲಿ. ಆಮೇಲೆ ದೇವ್ರು ನನ್ನ ಮುಂದೆ ಬಂದಾಗ ಕರೆಕ್ಟಾಗಿ ನೋಡಿ ನಾನು ಹೂವನ್ನ ಹಾಕ್ದೆ. ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ನಾವು ಇನ್ನೊಂದು ಸಲ ನೋಡೋಣ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ದೇವರು ಹೆಂಗೆ ಬರುತ್ತಂತ ಅಲ್ಲಿರೋರನ್ನ ಕೇಳಿದ್ವಿ. ಅವ್ರು ಹೇಳಿದ್ರು ಇಲ್ಲಿ ಈ ಬೀದಿಗೆ ಬರೋಷ್ಟೊತ್ತಿಗೆ ಬೆಳಗಿನ ಜಾವ 3 ಗಂಟೆ ಆಗುತ್ತಂತ ಅಂದರು. ಬಿಡು ಒಂದು ಸಲ ನೋಡಿದ್ದೀವಲ್ಲ ಅಂತ ಅಂದ್ಕೊಂಡು ದೇವಸ್ಥಾನದ ಮುಂದೆ ಬಂದು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಸ್ವಲ್ಪ ಹೊತ್ತು ನಿಂತಿದ್ದು ನಾವು ಮನೆ ಕಡೆ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಇಲ್ಲಿಂದ ಮನೆ ಒಂದು 2 ಕಿಲೋಮೀಟರ್ ಆಗ್ತಿತ್ತು. ಇಲ್ಲಿಂದ ಕಲ್ಯಾಣಿಗೆ ಹೋಗಿ ಕಲ್ಯಾಣಿಯಿಂದ ನೆಕ್ಸ್ಟ್ ಮನೆಗೆ ಹೋಗಬೇಕಿತ್ತು. ಮಳೇಲಿ ಆಲ್ರೆಡಿ ಚೆನ್ನಾಗಿ ನೆಂದು ತಲೆ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು. ನನಗೆ ಆಲ್ರೆಡಿ ಜ್ವರ ಬರೋ ಲಕ್ಷಣಗಳೆಲ್ಲ ಎದ್ದು ಕಾಣಿಸ್ತಿತ್ತು. ಬಟ್ ಅಂದರೆ ಇವಾಗ ನಾವು ನಡ್ಕೊಂಡು ಮನೆಗೆ ಹೋಗಲೇಬೇಕಂತ ಅಂದ್ಕೊಂಡು ನಡ್ಕೊಂಡು ಹೋಗುವಾಗ ಹಾಗೇ ಆನ್ ದಿ ವೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ನಾನು ಮಧ್ಯಾಹ್ನನೂ ಕೂಡ ಊಟ ಮಾಡಿರಲಿಲ್ಲ. ಮಾರ್ನಿಂಗ್ ತಿಂಡಿ ತಿಂದಿದ್ದು ಅಷ್ಟೇ. ದೇವಸ್ಥಾನದಿಂದ ಮುಂದೆ ನಡ್ಕೋತಾ ಬಂದ್ವಿ. ಆಮೇಲೆ ಅಲ್ಲಿ ಬಿಸಿ ಬಿಸಿ ಬಜ್ಜಿ ಮಾಡ್ತಿದ್ರು. ಬಜ್ಜಿ ತಿನ್ನೋಣ ಅಂತ ಸಿಂಧು ಹೇಳಿದ್ಲು. ಸೊ ಹಂಗಾಗಿ ನಾವು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಆಲೂಗೆಡ್ಡೆ ಬಜ್ಜಿ ತೊಗೊಂಡು ತಿಂದ್ಕೊಂಡು ಊಟಕ್ಕೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಅಕ್ಕ ಹೇಳಿತ್ತು ದೇವ್ರು ನೋಡಿಕೊಂಡು ಊಟಕ್ಕೆ ಮನೆಗೆ ಬನ್ನಿ ಅಂತ. ಸರಿ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅಲ್ಲಿ ಪ್ರತಿ ಬೀದಿನಲ್ಲೂ ಊಟ ಕೊಡ್ತಿದ್ರು. ಅದಕ್ಕೆ ಆಲ್ರೆಡಿ ಲೇಟಾಗಿದೆ, 10:30 ಹಿಂಗೆಲ್ಲ ಆಗಿದೆ ಅಲ್ವಾ, ಸುಮ್ಮನೆ ಏನಕ್ಕೆ ಮನೆಗೆ ಹೋಗಿ ಪಾಪ ಅವ್ರನ್ನೆಲ್ಲ ಎಬ್ಬಿಸಿ ಊಟ ಮಾಡೋದು, ಇಲ್ಲೇ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಅದೇ ಬೀದಿನಲ್ಲಿ ಊಟ ಕೊಡ್ತಿದ್ರು. ಪೊಂಗಲ್ಲು ಮತ್ತು ಪುಳಿಯೋಗರೆ ಕೊಟ್ಟರು. ತಿಂದ್ಕೊಂಡು ಮುಂದೆ ಬಂದ್ವಿ. ಸಿಂಧು ಕೈಗೆ ಬಳೆ ಹಾಕ್ಸ್ಕೋಬೇಕಂತ ಹೇಳ್ತಾನೆ ಇದ್ಲು. ಎಲ್ಲ ಅಂಗಡಿಲೂ ಕೇಳ್ಕೊಬಂದು ಕೊನೆಯಲ್ಲಿ ಬಜ್ಜಿ ಹತ್ರ ಬಳೆ ಹಾಕ್ಸ್ಕೊಂಡ್ವಿ. ನಾನಂತೂ ಫುಲ್ಲು ಮಳೇಲಿ ಚೆನ್ನಾಗಿ ನೆಂದು ತಲೆ ಎಲ್ಲ ಫುಲ್ಲು ಒದ್ದೆ ಆಗಿಬಿಟ್ಟಿತ್ತು. ಅವಳು ಅರ್ಧ ಡಜನ್ನು, ನಾನು ಅರ್ಧ ಡಜನ್ ಬಳೆ ಹಾಕ್ಸ್ಕೊಂಡ್ವಿ. ಬಳೆ ಹಾಕ್ಸ್ಕೊಂಡು ಕಲ್ಯಾಣಿ ಹತ್ರ ಬರುವಾಗ ಬಿಸಿ ಬಿಸಿ ಗೋಬಿ ತಿಂದ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಗೋಬಿ ತಿಂದ್ಕೊಂಡು ನಾವು ಕಲ್ಯಾಣಿ ಹತ್ರ ಬಂದ್ವಿ. ನಾನು ಊರಿಂದ ಬರುವಾಗಲೇ ಕಲ್ಯಾಣಿನ ನೋಡಿಕೊಂಡೆ ಮನೆಗೆ ಹೋಗಿದ್ದೆ. ಬಟ್ ಅವಾಗ ಅಷ್ಟೆಲ್ಲ ಲೈಟೆಲ್ಲ ಆನ್ ಆಗಿರಲಿಲ್ಲ. 6:30 ಆಗಿತ್ತು ಅಷ್ಟೇ. ಇವಾಗ ಫುಲ್ ಲೈಟಿಂಗ್ಸ್ ಆನ್ ಆಗಿದೆ. ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ವೀಡಿಯೋ ಮಾಡಿಕೊಂಡು ಇಲ್ಲಿ ಹಣೆಗೆ ನಾಮ ಹಾಕೋರಿದ್ದರು. 3 ನಾಮ ಹಾಕೋರು, ಮೇಲ್ಕೋಟೆ 3 ನಾಮ ಹಾಕೋರು. ಅದನ್ನು ಹಾಕಿಸ್ಕೊಳ್ಳೋದಕ್ಕಂತ ಸಿಂಧು ಪಾಪ ಅವಾಗಿಂದ ಅನ್ಕೋತಿದ್ಲು ನಾನು ನಾಮ ಹಾಕ್ಸ್ಕೋಬೇಕು ಕಣೆ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಇಬ್ಬರು ಕೆಳಗಡೆ ಇಳಿದು ಕಾಲು ತೊಳ್ಕೊಂಡು, ಮಳೆ ಬರ್ತಿತ್ತಲ್ಲ ಫುಲ್ಲು ಕಾಲು ಕೂಡ ಜಾರೋ ಥರನೇ ಇತ್ತು. ನಿಧಾನಕ್ಕೆ ನಾವು ಕಲ್ಯಾಣಿ ಒಳಗಡೆ ಇಳಿದು ಕಾಲು ತೊಳ್ಕೊಂಡು ಆಮೇಲೆ ಸಿಂಧು ನಾಮ ಹಾಕ್ಸ್ಕೊಂಡ್ಲು. ನಾಮ ಹಾಕ್ಸ್ಕೊಂಡು ಸ್ಟೆಪ್ಸ್ ಹತ್ತಿ ಮೇಲ್ಗಡೆ ಬಂದು ಒಂದು ಅರ್ಧ ಕಲ್ಯಾಣಿ ಬಂದ್ವಿ. ಜೋರು ಮಳೆ ಸ್ಟಾರ್ಟ್ ಆಯಿತು. ಸರಿ ಇವಾಗ ಮತ್ತೆ ನೆನ್ಕೊಂಡು ಮನೆಗೆ ಹೋಗೋದು ಬೇಡ ಅಂದ್ಬಿಟ್ಟು ಒಂದು 1/2 ಅವರ್ ಅಲ್ಲೇ ಕೂತ್ಕೊಂಡ್ವಿ. 11 ಗಂಟೆಗೆ ಬಂದಿದ್ದು ಮಳೆ 11:15ಗೆ ಸ್ವಲ್ಪ ಕಮ್ಮಿ ಆಯಿತು. ಸರಿ ಇವಾಗ ಮಳೆ ಸ್ವಲ್ಪ ನಿಂತಿದೆ ಅಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗೋ ಅಷ್ಟೊತ್ತಿಗೆ ನನಗಂತೂ ಹೆವಿ ಚಳಿ ಜ್ವರ ಬಂದ್ಬಿಟ್ಟಿತ್ತು. ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಬೆಳಿಗ್ಗೆ 8 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಾವು ಯಾವ ದೇವಸ್ಥಾನಕ್ಕೂ ಹೋಗಲಿಲ್ಲ. ನನಗೆ ಹೆವಿ ಜ್ವರ ಬಂದ್ಬಿಟ್ಟಿತ್ತು. ಅಲ್ಲಿ ಕಡಲೆಕಾಯಿ ತೊಗೊಂಡು ಸಿಂಧುಗೆ ಬಾಯ್ ಹೇಳಿ ಬಸ್ ಹತ್ತಿದೆ. ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.